ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ HR ಫುಡ್ಸ್. ಹೇಗಿದ್ದೀರಿ ಎಲ್ಲರೂ? ಈಗ ಮಕ್ಕಳಿಗೆಲ್ಲ ದಸರಾ ರಜೆ ಸಿಕ್ಕಿದೆ, ಮನೆಯಲ್ಲೆಲ್ಲ ಸ್ಟಾರ್ಟ್ ಮಾಡ್ತಾರೆ ಹೊಸ ಹೊಸ ರೆಸಿಪಿ ಮಾಡಿ, ಸಾಯಂಕಾಲ ಆಗುವಾಗ ಏನಾದರೂ ಸ್ನ್ಯಾಕ್ಸ್ ಮಾಡಿ ಅಂತ ಹೇಳಿ. ಅದಕ್ಕೆ ಇವತ್ತು ನಾನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬಂದಿದ್ದೇನೆ. ಪೊಟೆಟೊ ಸ್ಟಿಕ್ ಅಂತೇಳಿ. ಇದು ಒಳ್ಳೆ ಕ್ರಂಚಿ, ಕ್ರಿಸ್ಪಿ ಮತ್ತು ಟೇಸ್ಟಿ ಆದಂತಹ ಪೊಟೆಟೊ ಸ್ಟಿಕ್. ಇದು ಮಾಡಲಿಕ್ಕೆ ಕೂಡ ತುಂಬಾ ಈಸಿ. ಹಾಗಾದರೆ ಹೇಗೆ ಮಾಡೋದಂತ ನೋಡುವ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಒಂದೇ ಒಂದು ದೊಡ್ಡ ಆಲೂಗಡ್ಡೆ ಪೊಟೆಟೊ ಬೇಯಿಸಿ ಇಟ್ಟುಕೊಂಡಿದ್ದೇನೆ. ನೀವು ಕ್ವಾಂಟಿಟಿ ಎಷ್ಟು ಬೇಕಿದ್ರೆ ಹಾಕ್ಕೊಳ್ಬೋದು, ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಇದನ್ನು ಚೆನ್ನಾಗಿ ನಾನಿಲ್ಲಿ ಗ್ರೇಟ್ ಮಾಡ್ತಾ ಇದ್ದೇನೆ. ಅಂದರೆ ತುಂಡು ತುಂಡೆಲ್ಲ ಇರಬಾರ್ದು ಅಂತ ಹೇಳಿಕೊಂಡು ಒಳ್ಳೆ ರೀತಿಯಲ್ಲಿ ಇದನ್ನು ಗ್ರೇಟ್ ಮಾಡಬೇಕು. ಅಥವಾ ಒಳ್ಳೆ ಬೇಯಿಸಿಕೊಂಡಿದ್ರೆ ಕೈಯಲ್ಲೇ ನೀವು ಇದನ್ನು ಮ್ಯಾಶ್ ಕೂಡ ಮಾಡ್ಕೊಳ್ಬೋದು. ತುಂಡು ತುಂಡು ಇರೋದ ಹಾಗೆ ನೋಡಿಕೊಂಡ್ರೆ ಆಯಿತು. ಓಕೆ, ಈಗ ನೋಡಿ ಚೆನ್ನಾಗಿ ಎಲ್ಲ ಗ್ರೇಟ್ ಮಾಡಿದ್ದೇನೆ ನಾನಿಲ್ಲಿ. ಈ ರೀತಿ ಆಗಬೇಕು. ಇನ್ನು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಇಲ್ಲಿ ಸಾಲ್ಟನ್ನು ಆ್ಯಡ್ ಮಾಡುವ. ಆಲೂಗಡ್ಡೆ ಬೇಯಿಸುವಾಗ ಕೂಡ ನಾನಿಲ್ಲಿ ಸಾಲ್ಟನ್ನು ಹಾಕಿದ್ದೆ. ಸೊ ನಾನಿವತ್ತು ಈಗ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೇನೆ. ಒಂದೇ ಒಂದು ಟೀ ಸ್ಪೂನ್ ಇಲ್ಲಿ ರೆಡ್ ಚಿಲ್ಲಿ ಪೌಡರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ನಾನು. ಈ ಸ್ಪೈಸಿಗೆ ನಾನು ಹಾಕಿದಂಥ ಚಿಲ್ಲಿ ಪೌಡರ್ ಕೂಡ ಹಾಗೆ ನಿಮಗೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಇಲ್ಲಿ ಒಂದು 1/4 ಟೀ ಸ್ಪೂನ್ ಗರಂ ಮಸಾಲ ಪೌಡರನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡಿದ್ದೇನೆ. ಹಾಗೆಯೇ ಒಂದು 1/4 ಕಪ್ಪಷ್ಟು ಕಾರ್ನ್ಫ್ಲವರ್, ಜೋಳದ ಹಿಟ್ಟು, ಇದು ಕೂಡ ಹಾಕಿ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಒಳ್ಳೆ ರೀತಿಯಲ್ಲಿ ಇದು ಮಿಕ್ಸ್ ಆಗಬೇಕು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡಿದ್ದೇನೆ, ಒಳ್ಳೆ ಕ್ರಂಚಿ ಬರಲಿ ಅಂತ ಹೇಳಿ, ಕ್ರಿಸ್ಪಿ ಆಗಬೇಕಂತ ಹೇಳಿ. ನನಗೆ ಅದು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಸ್ಕಿಪ್ ಆಗಿದೆ. ಸೊ ನೀವು ಇದು ಮಾಡುವಾಗ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ಒಳ್ಳೆ ಒಂದು ನಾವು ಚಪಾತಿ ಮಾಡ್ತೇವಲ್ಲ, ಆ ಚಪಾತಿದು ಡೋ ಯಾವ ರೀತಿ ಇರ್ತದೆ ಆ ರೀತಿ ಆಗಬೇಕು. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈ ರೀತಿ ಇಲ್ಲಿ ಆದರೆ ಸಾಕು. ಇನ್ನಿದು ರೆಸ್ಟಿಗೆಲ್ಲ ಇಡಬೇಕಂತ ಏನಿಲ್ಲ. ಒಂದು ಸಣ್ಣ ಉಂಡೆಗಳನ್ನಾಗಿ ಈ ರೀತಿ ತಗೊಂಡು ಸ್ವಲ್ಪ ಉದ್ದನೆ ಒಂದು ಸ್ಟಿಕ್ ಥರ ಮಾಡ್ಕೊಳ್ಬೇಕು. ನಾನಿಲ್ಲಿ ಮಾಡ್ತಾ ಇದ್ದೇನೆ, ನೀವು ನೋಡಿ. ಸ್ವಲ್ಪ ಎಣ್ಣೆ ಕೈಗೆ ಮತ್ತು ನಾವು ಯಾವುದರಲ್ಲಿ ಮಾಡ್ತೀವಿ ಸರ್ಫೇಸಿಗೆ ಸ್ವಲ್ಪ ಹಾಕ್ಬೋದು, ಅಥವಾ ಕಟ್ಟಿಂಗ್ ಬೋರ್ಡಿಗೆ ಯಾವುದಕ್ಕಾದರೂ ಸ್ವಲ್ಪ ಹಚ್ಕೊಂಡು ಈ ರೀತಿ ಉದ್ದನೆ ನಾವು ಇದಕ್ಕೆ ಶೇಪ್ ಕೊಡ್ತಾ ಬರಬೇಕು. ಈ ರೀತಿ ಬೇಡ ಅಂದರೆ ರೌಂಡ್ ಕೂಡ ನಾವು ಶೇಪ್ ಮಾಡ್ಕೊಳ್ಬೋದು. ಯಾವ ರೀತಿ ನಮಗೆ ಈಸಿ ಆಗ್ತದೆ ಆ ರೀತಿ ನಾವಿಲ್ಲಿ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ತುಂಬ ತೋರ ಕೂಡ ಅಂದರೆ ತುಂಬ ತಿಕ್ಕಾಗಿ ಕೂಡ ಇರಬಾರ್ದು, ಹಾಗೆ ತುಂಬ ತೆಳು ಕೂಡ ಇರಬಾರ್ದು. ತುಂಬ ತೆಳುವಾದರೆ ಕಟ್ ಆಗ್ತದೆ. ಹಾಗೆ ತುಂಬ ತೋರ ಕೂಡ ಆಗಬಾರ್ದು. ನಾವು ಮಾಡಿದಂಥ ಸ್ಟಿಕ್ ಆ ರೀತಿ ಇರಬೇಕು. ನೋಡಿ ನೋಡ್ತಾ ಇರ್ಬೋದು ಈ ರೀತಿ ಇಲ್ಲಿ ಆದರೆ ತುಂಬಾ ಒಳ್ಳೆಯದು. ಇನ್ನು ಇದನ್ನು ನಾವು ಫ್ರೈ ಮಾಡಿಕೊಳ್ಳುವ. ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ಎಣ್ಣೆ ಇಟ್ಟಿದ್ದೇನೆ ಗ್ಯಾಸಲ್ಲಿ. ಒಳ್ಳೆ ಬಿಸಿಯಾಗಿದೆ ನೋಡಿ, ನೋಡ್ತಾ ಇರ್ಬೋದು. ಒಳ್ಳೆ ಬಿಸಿಯಾದ ನಂತರ ಈ ಒಂದೊಂದೇ ಸ್ಟಿಕ್ಕನ್ನು ಹಾಕ್ಕೊಂಡು ಬರುವ ಫ್ರೆಂಡ್ಸ್. ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ. ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಸೈಡಲ್ಲಿ ಬೆಲ್ಲೈಕನ್ ಇದೆ, ಅದನ್ನು ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನನ್ನ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್. ಇದನ್ನೀಗ ಉಲಟ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿ ತೆಗಿಬೇಕು. ಕಲರ್ ಕೂಡ ಚೇಂಜ್ ಆಗಬೇಕು. ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ಕೂಡ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ಹೈ ಫ್ಲೇಮಲ್ಲೇ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೋದು. ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಅಂತ ನೋಡಿ. ಒಳ್ಳೆ ಟೇಸ್ಟ್ ಆಗ್ತದೆ ಇದು. ಈಗ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗ್ತಾ ಬಂದಿದೆ. ಇಷ್ಟಾದರೆ ಸಾಕು. ಇನ್ನು ನಾವಿದನ್ನು ತೆಗಿಬೋದು. ಇದನ್ನು ತುಂಬ ಹೊತ್ತೆಲ್ಲ ಇಡಲಿಕ್ಕೆ ಆಗೋದಿಲ್ಲ. ಒಂದು ಅರ್ಧ 1 ಗಂಟೆ ಒಳಗೆ ನಾವಿದನ್ನು ತಿಂದು ಮುಗಿಸಬೇಕು. ಇಲ್ಲಾಂದರೆ ಇದರ ಕ್ರಿಸ್ಪಿ ಏನುಂಟ ಅದೆಲ್ಲ ಹೋಗ್ತದೆ, ಸಾಫ್ಟ್ ಆಗ್ಬೋದು. ಅದಕ್ಕೆ ಮಾಡಿದ ಕೂಡಲೇ ಅಂದರೆ ಒಂದು ಅರ್ಧ 1 ಗಂಟೆ ಒಳಗೆ ಖಾಲಿ ಮಾಡಿಬಿಟ್ರೆ ಆಯಿತು. ನೋಡ್ತಾ ಇರ್ಬೋದು ನೀವು ಎಷ್ಟು ಈಸಿಯಾಗಿ ಆಯಿತು ಅಂತೇಳಿ. ನಾನಿಲ್ಲಿ ಎಷ್ಟೆಲ್ಲ ಮಾಡಿಟ್ಟಿದ್ದೇನೆ ಅದೆಲ್ಲ ಫ್ರೈ ಮಾಡಿದ್ದೇನೆ. ಈಗ ನೋಡಿ ಪೊಟೆಟೊ ಸ್ಟಿಕ್ ಈಗ ಎಷ್ಟು ಬೇಗ ರೆಡಿ ಆಯಿತು ನೋಡಿ. ತುಂಬಾ ಈಸಿ ಮಾಡಲಿಕ್ಕೆ, ತುಂಬಾ ಈಸಿ ನೋಡಿ. ಕಟ್ ಆಗೋದಿಲ್ಲ ಏನಿಲ್ಲ. ಒಳ್ಳೆ ಕ್ರಿಸ್ಪಿ ಮತ್ತು ಒಳ್ಳೆ ಕ್ರಂಚಿಯಾಗಿರ್ತದೆ. ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ, ಮಕ್ಕಳಿಗೆಲ್ಲ ಮಾಡಿಕೊಡಿ. ಮಕ್ಕಳು ಕೂಡ ತುಂಬಾ ಖುಷಿ ಪಡ್ತಾರೆ. ಇದರ ಮೇಲೆ ಸ್ವಲ್ಪ ಸಾಸ್ ಅಥವಾ ಮಯೋನೀಸ್ ಇದ್ದರೆ ಮಯೋನೀಸನ್ನು ಕೂಡ ಹಾಕ್ಕೊಳ್ಬೋದು, ಅಥವಾ ಸಾಸ್ ಈ ರೀತಿ ಮೇಲೆ ಹಾಕದೆ ಡಿಪ್ ಮಾಡಿ ಕೂಡ ತಿನ್ಬೋದು. ಹಾಗಾದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ಬಾಯ್, ಅಸ್ಸಲಾಮು ಅಲೈಕುಮ್.